ನಿನ್ನೆ ಅಸೆಂಬ್ಲಿಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಅನುಸೂಚಿತ ಜಾತಿಗಳ ಉಪ ವರ್ಗೀಕರಣ ವಿಧೇಯಕವನ್ನು ಮಂಡಿಸಿದರು. ಆ ವಿಧೇಯಕ ಮೇಲೆ ಭಾಳಷ್ಟು ಚರ್ಚೆ ಆಯಿತು. ಆ ವಿಧೇಯಕ ಹೇಗಿತ್ತಂತಂದರೆ, ಈ ಹಿಂದೆ ಸದಾಶಿವ ಆಯೋಗ ಅವರು ಮೊನ್ನೆ ಸದಾಶಿವ ಆಯೋಗದಲ್ಲಿ ಏನು ಮುಂಚೆ ಇದ್ದ 15%ಅಲ್ಲಿ ಎಡಗೈ ಸಮಾಜದವರಿಗೆ 6%, ಬಲಗೈ ಸಮಾಜದವರಿಗೆ 5%, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಆ ಸಮಾಜಕ್ಕೆ 3%, ಉಳಿದಿದ್ದ 1% ಇತರೆ ಬುಡಕಟ್ಟು ಜಾತಿಯವರಿಗೆ ಕೊಡಬೇಕಂತೇಳಿ ಆಯೋಗದಲ್ಲಿ ತೀರ್ಮಾನ ಮಾಡಲಾಗಿತ್ತು. ಆ ಆಯೋಗವನ್ನು ಸುಮಾರು ವರ್ಷಗಳಿಂದ ಎಲ್ಲರೂ ಕೂಡ ಇಡೀ ಎಲ್ಲ ಸಮಾಜದವರು ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಆ ಆಯೋಗವನ್ನು ತಿರಸ್ಕರಿಸಬೇಕಂತೇಳಿ, ಅಥವಾ ಆಯೋಗದಲ್ಲಿ ಏನು ಹಂಚಿಕೆ ಮಾಡಿದ್ದಾರೆ ಅದು ಸಮಂಜಸ ಇಲ್ಲ ಅಂತೇಳಿ ಹೋರಾಟಗಳು ನಡೆದವು. ತದನಂತರ ಮಾನ್ಯ ಮುಖ್ಯಮಂತ್ರಿಯವರ ಹಿಂದಿನ ಮಾಜಿ ಮುಖ್ಯಮಂತ್ರಿಯಾದ ನಮ್ಮ ಬೊಮ್ಮಾಯಿ ಸಾಹೇಬ್ರು ಏನು ಮಾಡಿದರು, ಆ 15% ಇದ್ದಿದ್ದನ್ನು 17 ಮಾಡಿ ಲಂಬಾಣಿ ಸಮಾಜದವರಿಗೆ 4.5%, ಉಳಿದಂಥ ಅರ್ಧನ ಬಲಗೈ ಸಮಾಜದವರಿಗೆ 5ರಿಂದ 5.5 ಮಾಡಿ ಆ ಸಮಯದಲ್ಲಿ ಮಾನ್ಯ ಅಂದರೆ ಒಂದು ಆಯೋಗ ಮಾಡಿ ಆ ಪ್ರಸ್ತಾವನೆ ಮಂಡಿಸಿದರು. ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಸಮಾಜದವರು ಅದನ್ನು ತಿರಸ್ಕರಿಸಿ, ಆ ಸಮಯದಲ್ಲಿ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ BJP ಪಕ್ಷದವರಿಗೆ ತಾಂಡಗಳಲ್ಲಿ ನಿರ್ಬಂಧನೆ ಹೇರಿದರು. BJP ಪಕ್ಷದವ್ರನ್ನ ನಿರ್ಬಂಧ ಹೇರೋದಲ್ಲದೆ BJPಯವ್ರನ್ನ ಯಾವುದೇ ತಾಂಡ ಒಳಗಡೆ ಪ್ರಚಾರ ಕೂಡ ಮಾಡಲಿಕ್ಕೆ ಬಿಡಲಿಲ್ಲ. ತದನಂತರ ಭಾಳಷ್ಟು ಹೋರಾಟ ಆಯಿತು. ನಿನ್ನೆ ವಿಧೇಯಕದಲ್ಲಿ ಹೇಗಿತ್ತಂತಂದರೆ, ಎಡಗೈ ಸಮಾಜದವರಿಗೆ 6, ಬಲಗೈ ಸಮಾಜದವರಿಗೆ 6 ಮತ್ತು 5ಅನ್ನು ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಮತ್ತು ಅಲೆಮಾರಿ ಸಮಾಜದವ್ರನ್ನ ಈ ಎಲ್ಲ ಸುಮಾರು 63 ಜಾತಿಯವ್ರನ್ನ ಸೇರಿಸಿ 5% ಅಂತೇಳಿ ಈ ಹಿಂದೆ ಕೂಡ ಘೋಷಣೆ ಮಾಡಿದರು. ನಿನ್ನೆ ಆ 5%ಅಲ್ಲಿ ಮತ್ತೆ ವರ್ಗೀಕರಣ ಮಾಡಿ 1%ಅನ್ನು ಅಲೆಮಾರಿ ಸಮಾಜದವರಿಗೆ ಕೊಡಬೇಕು ಮತ್ತು ಉಳಿದಂಥ 4%ಅನ್ನು ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಅಂತೇಳಿ ನಿನ್ನೆ ವಿಧೇಯಕ ಮಂಡಿಸಿದರು. ಈ ಹಿಂದೆ 4 ಇದ್ದಾಗೇ ಲಂಬಾಣಿ ತಾಂಡಗಳಲ್ಲಿ, ಬೋವಿ ಕಾಲೋನಿಗಳಲ್ಲಿ BJPಯವ್ರನ್ನ ಬರಲಿಕ್ಕೆ ಬಿಡಲಿಲ್ಲ. ಈಗ ಆ 5ರಿಂದ ಈಗ 4 ಮಾಡಿದ್ದಾರೆ. ಆ 4ಅಲ್ಲಿ ಕೂಡ ಈ 59 ಮತ್ತು 3 ಸುಮಾರು 63 ಜಾತಿಯವರಿಗೆ ಮುಕ್ತವಾಗಿ ಕಾಂಪಿಟೇಷನ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ದಾರೆ. ನಾಳೆ ಏನಾರ ಇತರೆ ಜಾತಿಯವರು ಅವ್ರಿಗೆ 1% ಕೊಟ್ಟಿದ್ದಾರೆ, ಭಾಳ ಒಳ್ಳೆಯದು. ಇತರೆ ಜಾತಿಯವರು ಏನಾರ ಆ ಉಳಿದಿಂದ 4%ಅಲ್ಲಿ 1-2% ತೊಗೊಂಡ್ರೆ ಕೇವಲ 1-2% ಮಾತ್ರ ಈ ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಸಮಾಜಕ್ಕೆ ಉಳಿತೈತಿ. ಇದೊಂದು ಮರಣ ಶಾಸನ ಅಂತೇಳಿ ಹೇಳ್ಬೋದು. ಜೊತೆಯಲ್ಲಿ ಎಡಗೈ ಸಮಾಜದವ್ರಿಗೆ ಕೂಡ ಇದೊಂದು ಅನ್ಯಾಯ ಅಂತೇಳಿ ಹೇಳ್ಬೋದು. ಏನು ಮಾಡಿದ್ದಾರೆ, ಆದಿ ಕರ್ನಾಟಕ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರದವ್ರನ್ನ ಮುಕ್ತವಾಗಿ ಬಿಟ್ಟಿದ್ದಾರೆ. ಅವರು ಎಡಗೈ ಸಮಾಜದವ್ರದ್ದು ಸರ್ಟಿಫಿಕೇಟ್ ತೊಗೋಬೋದು ಅಥವಾ ಬಲಗೈ ಸಮಾಜದವರು ತೊಗೋಬೋದು ಅಂತೇಳಿ. ಈ ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡದವರು ನಾಳೆ ತುಂಬ ವೀಕ್ ಇರೋದು, ಶಕ್ತಿ ಇಲ್ಲದ ಸಮಾಜ ಅಂದರೆ ಎಡಗೈ ಸಮಾಜ. ಆ ಸಮಾಜದ ಮೇಲೆ ಇವರು ಸವಾರಿ ಹೇರಿ ಅವ್ರನ್ನೂ ಕೂಡ ಅನ್ಯಾಯಕಾರಿ ರೀತಿಯಿಂದ ಈ ವಿಧೇಯಕದಲ್ಲಿ ನಮೂದಿಸಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಎಡಗೈ ಸಮಾಜ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಮತ್ತು ಅಲೆಮಾರಿ ಸಮಾಜದವರಿಗೆ ಈ ಉಪ ವರ್ಗೀಕರಣದಲ್ಲಿ ಸಂಪೂರ್ಣ ಅನ್ಯಾಯ ಆಗಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದ್ದರು ಮತ್ತು ಮಾನ್ಯ ಸಭಾಧ್ಯಕ್ಷರು ಕೂಡ ತಿಳಿಸಿದ್ದೀವಿ. ಇದನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ BJP ಪಕ್ಷದವರಿಗೆ ಆದ ಗತಿ ನಾಳೆ ಕಾಂಗ್ರೆಸ್ಸಿಗೆ ಕೂಡ ಆಗುತ್ತೆ ಅಂತೇಳಿ ನಿನ್ನೆ ನಾವು ಅವ್ರನ್ನ ಎಚ್ಚರಿಕೆ ಕೊಟ್ಟಿದ್ದೀವಿ. ನಿನ್ನೆಯಿಂದ ವಿಧೇಯಕ ನೋಡಿದ ಮೇಲೆ ಎಲ್ಲ ತಾಂಡಗಳು ಮತ್ತು ಬೋವಿ, ಕೊರ್ಮ, ಕೊರ್ಚ ಕಾಲೋನಿಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಸರಿ ಆಗಲಿಲ್ಲ ಅಂತಂದರೆ ಇದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಈ ಹಿಂದೆ ಏನು ಹೋರಾಟಗಳಾಗಿದ್ವು ಅದಕ್ಕಿಂತ ದೊಡ್ಡ ಮಟ್ಟದ ಹೋರಾಟಗಳು ಆಗುತ್ತೆ. ನಿನ್ನೆ ವಿಧೇಯಕದಲ್ಲಿ ಕಾಂಗ್ರೆಸ್ ಸ್ವಪಕ್ಷದ ಅಧಿಕಾರದಲ್ಲಿರೋ ಪಕ್ಷದ ಶಾಸಕರು ಮಾನ್ಯ ನಮ್ಮ ರಾಯರೆಡ್ಡಿ ಸಾಹೇಬರು, ಮಾನ್ಯ ನಮ್ಮ ಶಿವಲಿಂಗೇಗೌಡರು ಕೂಡ
ಲಂಬಾಣಿ ಭೋವಿ ಕೊರ್ಮಸಿಗೆ ಇದು ಅನ್ಯಾಯ ಆಗ್ತಾ ಇದೆ ಅಂತ ಅವರು ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಲಂಬಾಣಿ ಸಮುದಾಯದ ಎಲ್ಲ ಶಾಸಕರು ನಿನ್ನೆ ಈ ವಿಧೇಯಕವನ್ನು ತಿರಸ್ಕರಿಸಬೇಕಂತೇಳಿ ನಾವೆಲ್ಲ ಮಾತಾಡಿದ್ದೀವಿ. ಆದರೂ ಮಂಡನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.